ನನ್ನ ಹೆಸರು ವರ್ಷಾ ಸೋಮಶೇಖರ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಚಂದ್ರಯಾನದ ಚಿತ್ರವನ್ನು ಬಿಡಿಸಿದ್ದೇನೆ. ಚಂದ್ರಯಾನವು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕಾರ್ಯವಾಗಿದ್ದು, ಇದು ಚಂದ್ರನ ಮೇಲ್ಮೈಯನ್ನು ಅಧ್ಯಯನ ಮಾಡಲು ಮತ್ತು ನೀರಿನ ಅಂಶವನ್ನು ಪತ್ತೆ ಹಚ್ಚಲು ರೂಪಿಸಲಾದ ಸರಣಿ ಕಾರ್ಯವಾಗಿದೆ. ಚಂದ್ರಯಾನ 2003ರಲ್ಲಿ 2008ರಲ್ಲಿ ಉಡಾವಣೆಯಾದ ಈ ನೌಕೆಯು ಚಂದ್ರನ ಮೇಲೆ ನೀರು ಅಥವಾ ಹೈಡ್ರಾಕ್ಸಿ ಅಣುಗಳು ಇರುವುದಾಗಿ ಖಚಿತಪಡಿಸಿತು. ಚಂದ್ರಯಾನ 2019ರಲ್ಲಿ ಉಡಾವಣೆಯಾದ ಈ ನೌಕೆಯು ಚಂದ್ರನ ಕಕ್ಷೆಗೆ ಸುರಕ್ಷಿತವಾಗಿ ಆರ್ಬಿಟರ್ ಅನ್ನು ಇಳಿಸಿತು. 2023ರಲ್ಲಿ ಇತಿಹಾಸವನ್ನೇ ಸೃಷ್ಟಿಸಿದ ಈ ನೌಕೆಯು ಚಂದ್ರನ ಧ್ರುವದ ಮೇಲೆ ಲ್ಯಾಂಡರ್ ಹಾಗೂ ರೋವರ್ ಅನ್ನು ಇಳಿಸಿ ಜಗತ್ತಿನ ಮೊದಲ ದೇಶವಾಗಿ ಹೊರಹೊಮ್ಮಿಸಿತು. ಧನ್ಯವಾದ. ನನ್ನ ಹೆಸರು ಸಾಕ್ಷಿ ಸುರೇಶ್ ಕುಮಾರ್. ಬಾಹ್ಯಾಕಾಶ ಸಂಶೋಧನೆ ಬಗ್ಗೆ ಹೇಳುತ್ತೇನೆ. ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ಇಸ್ರೋ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಧಿಸುವ ಮೈಲಿಗಲ್ಲುಗಳಲ್ಲಿ ಚಂದ್ರಯಾನ ಸಂಶೋಧನೆಯು ಅತ್ಯಂತ ಮಹತ್ವದಾಗಿದೆ. ಚಂದ್ರಯಾನ ಸಂಶೋಧನೆಯು ಭಾರತ ಕೈಗೊಂಡು ಈ ಸರಣಿ ಯೋಜನೆಗಳು ದೇಶದ ತಾಂತ್ರಿಕ ಸಾಮರ್ಥ್ಯಗಳನ್ನು ಜಾಗತಿಕ ಮಟ್ಟದಲ್ಲಿ ಎತ್ತಿ ಹಿಡಿದಿವೆ. ಚಂದ್ರಯಾನ ಯೋಜನೆಗಳು ಮತ್ತು ಅದರ ವಿವರಣೆ. ಚಂದ್ರಯಾನ 1 ಇದು 2008 ಅಕ್ಟೋಬರ್ನಲ್ಲಿ ಉಡಾವಣೆಗೊಂಡು ಭಾರತ ಚೊಂಚಲ ಚಂದ್ರಯಾನ ಯೋಜನೆಯು ಚಂದ್ರಯಾನ 1 ಇದು ಚಂದ್ರನ ಮೇಲ್ಮೈ ನೀರಿನ ಅಂಶ ಐಸ್ ಇರುವುದನ್ನು ಪತ್ತೆ ಹಚ್ಚುವ ಮೂಲಕ ಇಡೀ ವಿಶ್ವದ ಗಮನವನ್ನು ಸೆಳೆಯಿತು. ನನ್ನ ಹೆಸರು ಭೂಮಿಕಾ ಪಗಸ್ತಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಕರ್ನಾಟಕ ಪಬ್ಲಿಕ್ ಶಾಲೆ ಕಲಬುರಗಿ. ಈ ಕಿರುಚಿತ್ರವು ಪರಿಸರದ ಮಹತ್ವವನ್ನು ಸಾರುವ ಒಂದು ಕಲಾಕೃತಿಯಾಗಿದೆ. ಇದು ಪರಿಸರದ ಮಹತ್ವವನ್ನು ಇದು ಭೂಮಿಯ 2 ವಿಭಿನ್ನ ಮುಖಗಳನ್ನು ತೋರಿಸುವ ಮೂಲಕ ನಮಗೆ ಎಚ್ಚರಿಕೆ ನೀಡುತ್ತಿದೆ. ಎಡಭಾಗದಲ್ಲಿರುವ ಹಸಿರು ಭೂಮಿ. ಇಲ್ಲಿ ಪ್ರಕೃತಿಯು ಸಮೃದ್ಧವಾಗಿದೆ. ಗಿಡ ಮರಗಳು, ಶುದ್ಧ ನೀರು, ಕಾಮನಬಿಲ್ಲು, ಗಾಳಿ ಯಂತ್ರಗಳಂತಹ ನವೀಕರಿಸಬಹುದಾದ ಇಂಧನ ಮೂಲಗಳನ್ನು ನೋಡಬಹುದು. ಇದು ನಾವು ಪರಿಸರವನ್ನು ಸಂರಕ್ಷಿಸಿದರೆ ನಮಗೆ ಸಿಗುವ ಸುಂದರವಾದ ಭವಿಷ್ಯದ ಪ್ರತಿನಿಧಿಯಾಗಿದೆ. ಇನ್ನು ಬಲಭಾಗದಲ್ಲಿರುವ ನಾಶವಾಗುತ್ತಿರುವ ಭೂಮಿ. ಇಲ್ಲಿ ನಗರೀಕರಣದ ಭೀಕರತೆ ಇದೆ. ಹೊಗೆ ಸೋಸುವ ಕಾರ್ಖಾನೆ, ಕಡಿದ ಮರಗಳು, ಒಣಗಿದ ಭೂಮಿ ಇವೆಲ್ಲ ನಾವು ಪರಿಸರವನ್ನು ಹಾಳು ಮಾಡುವ ವಸ್ತುಗಳಾಗಿ ನಾವು ಅನುಸರಿಸಬೇಕಾದ ಕ್ರಮಗಳು. ಮರಗಳನ್ನು ಬೆಳೆಸುವುದು, ನೀರನ್ನು ಉಳಿಸುವುದು, ಸಂಪನ್ಮೂಲಗಳನ್ನು ಮರುಬಳಕೆ ಮಾಡುವುದು, ವಿದ್ಯುತ್ ಶಕ್ತಿಯನ್ನು ಉಳಿಸುತ್ತೆ. ಹೃದಯದಲ್ಲಿ ಎಷ್ಟು ಕವಾಟಗಳಿವೆ? ಕವಾಟಗಳು ಅಂದ್ರೆ ಭಾಗಗಳು ಅಂತೀರೇನ? ಎನ್ವಿರಾನ್ಮೆಂಟ್ ಅಂದ್ರೇನು? ಪರಿಸರ ಈ ಕಡೆ ಏನು ತೋರಿಸಿದ್ಲಕ್ಕೆ ಹಸಿರಾದಂತಹ ಭಾಗವನ್ನ, ಆ ಕಡೆ ಏನು ಒಣಗಿದ ಭಾಗವನ್ನ ತೋರಿಸಿದ್ರು. ಹೌದಲ್ಲ? ಏನೋ ನಿನ್ನ ಹೆಸರು? ಭೂಮಿಕಾ ತೋರಿಸಿದ್ಲು. ಹೌದಾ? ಈ ಕಡೆ ಭೂಮಿ ಮೇಲೆ ಈ ತರ ಐತಿ, ಈ ಕಡೆ ಈ ತರ ಐತಿ. ಹೌದಾ? ಇದಕ್ಕೆ ಯಾರು ಕಾರಣ? ನಾವ ಕಾರಣ. ಹೌದಲ್ಲ? ಭೂಮಿ ಆ ತರ ಆಗೋದಕ್ಕೆ ನಾವ ಕಾರಣ. ಅದನ್ನ ನಾವ ಮತ್ ಆ ತರ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಬೆಳೆಸ್ಬೇಕು. ಮತ್ತೆ ಎಲ್ಲಿ ಬೇಕಂದ್ರೆ ಪ್ಲಾಸ್ಟಿಕ್ ಬಳಕೆ ಆಗಬಾರ್ದು. ಸಂಪನ್ಮೂಲಗಳು ಮುಗಿದು ಹೋಗುವ ಸಂಪನ್ಮೂಲಗಳು, ಮುಗಿಯದ ಸಂಪನ್ಮೂಲಗಳಲ್ಲ. ಇದು ನೀರು ಒಂದು ಮುಗಿದು ಹೋಗುವ ಸಂಪನ್ಮೂಲ ಅಂತೇಳಿ ನಮ್ಮ ವಿಜ್ಞಾನಿಗಳು ಈಗಾಗಲೇ ಹೇಳಿದಾರೆ. ಅಂದ್ರೆ ನೀರಿನ ಬಳಕೆ ಹೆಂಗಾಗಬೇಕು? ಮಿತವಾಗಿ. ಹೆಂಗಾಗಬೇಕು? ಮಿತವಾಗಿ ಆಗ್ಬೇಕು. ನೀವೇನ್ ಮಾಡ್ತೀರಿ? ನೀರನ್ನ ಹೆಂಗ್ ಬಳಕೆ ಮಾಡ್ತೀರಿ? ಬಹಳ ವೇಸ್ಟ್ ಮಾಡ್ತಿರಲ್ಲ, ಅದನ್ನ
ಅನ್ನೋದು ಅದನ್ನ ನಿಮ್ಮ ಮನ್ಯಾಗ ಇದ್ದವ್ರಿಗೆ ಎಲ್ಲರಿಗೂ ಹೇಳಬೇಕು. ಹೌದಾ? ಪಾಠ ಪಾಠ ಶಬ್ದ ಮಾಡಿ ಹೇಳಪ್ಪ. ನೀ ಹೇಳು. ಏನ ಮಾನವನ ಅಂಗಗಳು ಏನೇನವು ಅದನ್ನ ಬಿಡ, ಚಿತ್ರ ಬಿಡ. ನೀನೇ ನಿನ್ನಲ್ಲಿ ಯಾವ್ಯಾವ ಅಂಗಗಳು? ಮೂಗು, ಕಿವಿ, ಕಣ್ಣು, ಬಾಯಿ, ನಾಲಿಗೆ, ಕಾಲು, ಕೈ, ಬೆರಳುಗಳು ಮತ್ತು ಅಂಗುಲಗಳು, ತಲೆ ಮತ್ತು ಪಾದ, ಹೊಟ್ಟೆ. ಗುಡ್. ಇವೆಲ್ಲ ಅವನ ದೇಹದ ಅಂಗಗಳಾದವು. ಹೌದಾ? ಇದರಲ್ಲಿ ಜ್ಞಾನೇಂದ್ರಿಯಗಳಾವು. ಜ್ಞಾನೇಂದ್ರಿಯಗಳು ಕಣ್ರಿ, ಕಣ್ಣು, ಕಿವಿ, ಮೂಗು, ಸರಿಯಾದ ಕ್ರಮದಲ್ಲಿ ಹೇಳೋದು. ಸರಿಯಾದ ಕ್ರಮದಲ್ಲಿ ಎಷ್ಟು ಅದಾವು ಅಂತ ಕೇಳಿಲ್ಲ. ಐದು ಯಾವ? ಕಣ್ಣು, ಮೂಗು, ಕಿವಿ, ಬಾಯಿ, ಬಾಯಿ, ನಾಲಿಗೆಯಲ್ಲಿ ನಾಲಿಗೆ, ನಾಲ್ಕ, ಇನ್ನೊಂದು ತಲೆ. ಚರ್ಮ. ಪಂಚೇಂದ್ರಿಯಗಳು ಅಂತಾರೆ. ಪಂಚೇಂದ್ರಿಯಗಳು ಅಥವಾ ಜ್ಞಾನೇಂದ್ರಿಯಗಳು ಅಂದ್ರೆ ಯಾವ? ಐದು. ಒಂದು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಐದು. ಐದಾದ್ರು ಹೌದು. ನೀವು ಎಲ್ಲರೂ ಒಂದೊಂದು ಕೂದಲ ಕಾಲ ಕೈ ಏನು ಹೇಳಿದ್ರೆ ಅಲ್ಲ. ಹೌದು. ಇಂಪಾರ್ಟೆಂಟ್ ಯಾವ ಚಂದ ಮಾಡಿ. ಪ್ರೀತಮ್ ಕಳಸಾಯಿ ಮಾಡಿದ ಡ್ರಾಯಿಂಗ್ ಏನದು? ನೀವು ಚಂದ ಮಾಡಿ ನೋಡಿ. ಅಡ್ಡಿಲ್ಲ. ಏನಂತಿದ? ದ್ವಿತೀಯ ಸಂಶ್ಲೇಷಣ ಕ್ರಿಯೆ. ಹೌದಾ? ಯಾರು ಹೇಳ್ತೀರಿ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂದರೆ? ಹಾಂ ಹೇಳು. ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಎಂದರೆ ವಿಡಿಯೋ ಹೇಳು. ಸಂಶ್ಲೇಷಣೆ ಕ್ರಿಯೆ ಅಂತಂದರೆ ಸಣ್ಣ 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 ಬೀಜದಿಂದ ಸಸ್ಯಗಳು ಸಣ್ಣ ಸಸ್ಯಗಳು ಅವುಗಳ ಪ್ರಕ್ರಿಯೆಯನ್ನು ದ್ವಿತೀಯ ಸಂಶ್ಲೇಷಣೆ. ಯಾವ ಪ್ರಕ್ರಿಯೆ ಹೇಳ್ತೀವಿ? ಹೇಳ್ಬೋದು. ಸಂಕ್ಷಿಪ್ತದಲ್ಲಿ ಒಂದೇ ವಾಕ್ಯದಲ್ಲಿ ಉತ್ತರಿಸಿರಿ. ಸಸ್ಯಗಳು ಸೂರ್ಯನ ಬೆಳಕಿನಿಂದ ಆಹಾರ ತಯಾರಿಸುವುದನ್ನು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅನ್ನುವುದು. ಅಲ್ಲ, ಅವ್ರು ಸೂರ್ಯನ ಬೆಳಕು ಅಷ್ಟೇ ಬೇಕಾಗಿಲ್ಲ. ಏನೇನ್ ಬೇಕು? ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸುವಂತಹ ಕ್ರಿಯೆಗೆ ಅದು ಹೆಂಗ್ ಅನ್ನೋದನ್ನ ಆಮೇಲೆ ಸೂರ್ಯನ ಬೆಳಕು, ಲವಣಾಂಶ ಅವೆಲ್ಲ ಬೇಕಾಗ್ತಾವ. ಇಂಗಾಲದ ಡೈಆಕ್ಸೈಡ್ ಅವೆಲ್ಲ ಬೇಕಾಗ್ತಾವ. ಹೌದಿಲ್ಲ? ಒಂದೇ ವಾಕ್ಯದಲ್ಲಿ ಏನಪ್ಪ? ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂದ್ರೆ ಏನ? ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂತಹ ಕ್ರಿಯೆಗೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಎನ್ನುವುದು. ಅದ್ ಹೆಂಗ್ ತಯಾರಿಸ್ಕೊತಾವಪ್ಪ? ಕಾರ್ಬನ್ ಡೈಆಕ್ಸೈಡ್ ಅನ್ನು ಒಳಗೆ ತೆಗೆದುಕೊಂಡು ಆಕ್ಸಿಜನ್ ಅದೊಂದು ಕ್ರಿಯೆ ಆದ್ರೆ ಹೆಂಗ್ ತಯಾರಿಸ್ಕೊತಾವು? ಸೂರ್ಯನ ಬೆಳಕು ಅದೇನ್ರಿ ಎಲ್ಲ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಬಂದಿದ್ದು ನೋಡ್ರಿ. ಬಾಯ್ಕಾಟ್ ಮಾಡ್ಕೊಂಡ್ ಬಂದಿದ್ದು. ಮಾಡ್ಕೊಳ್ಪ. ಟೀಚರ್ ಕಷ್ಟಪಡ್ತಾರೆ ನಿಮ್ಗೆ ಕಲ್ಸೋದಕ್ಕೆ. ಆದ್ರೆ ನೀವು ಪ್ರಯತ್ನ ಪಡ್ಬೇಕು. ಒಬ್ಬರ ಮಾಡಿದ್ರೆ ಆಗೋದಿಲ್ಲ. ಚಪ್ಪಾಳೆ ಹೆಂಗ್ ಆಕತಿ? ಎರಡು ಕೈಯಿಂದ ಚಪ್ಪಾಳೆ ಆಗ್ತದೆ.